ನೀವು ಈಗಾಗಲೇ ಬಿಟ್ಕಾಯಿನ್ ಬಗ್ಗೆ ಕೇಳಿದ್ದೀರಾ? ಇತ್ತೀಚೆಗೆ ಮತ್ತೆ ಬಿಟ್ಕಾಯಿನ್ನ ಮೌಲ್ಯ ದಿಢೀರ್ ಏರಿಕೆ ಕಾಣುತ್ತಿದೆ ಮತ್ತು ಎಲ್ಲರೂ ಒಂದೇ ಪ್ರಶ್ನೆಯನ್ನು ಕೇಳುತ್ತಿದ್ದಾರೆ. ಇದರಲ್ಲಿ ಹೂಡಿಕೆ ಮಾಡಬೇಕೇ? ನೀವು ಈ ವಿಡಿಯೋವನ್ನು ತಪ್ಪದೇ ನೋಡಿ, ಏಕೆಂದರೆ ನಾವು ಬಿಟ್ಕಾಯಿನ್ ಎಂಬುದೇನು, ಅದು ಹೇಗೆ ಪ್ರಾರಂಭವಾಯಿತು ಮತ್ತು ಇಂದಿನ ಮೌಲ್ಯ ಏನೆಂಬುದನ್ನು ವಿವರಿಸುತ್ತೇವೆ. ವಾಟ್ ಇಸ್ ಬಿಟ್ಕಾಯಿನ್? ಬಿಟ್ಕಾಯಿನ್ ಎಂಬುದು ಒಂದು ಡಿಜಿಟಲ್ ಕರೆನ್ಸಿ, ಅಂದರೆ ಕಾಗದದ ಹಣವಿಲ್ಲ, ಹಸ್ತಾಂತರ ಮಾಡಬಲ್ಲ ನಕಲಿ ಹಣವಿಲ್ಲ. ಇದು ಸಂಪೂರ್ಣವಾಗಿ ಬ್ಲಾಕ್ಚೈನ್ ತಂತ್ರಜ್ಞಾನದ ಆಧಾರದ ಮೇಲೆ ಕೆಲಸ ಮಾಡುತ್ತದೆ. 2009ರಲ್ಲಿ ಸತೋಶಿ ನಕಾಮೋಟೊ ಎಂಬ ಅಪರಿಚಿತ ವ್ಯಕ್ತಿ ಅಥವಾ ಗುಂಪು ಬಿಟ್ಕಾಯಿನ್ನು ಪರಿಚಯಿಸಿತು. ಇದು ನಗದು ಜಗತ್ತಿಗೆ ಪರ್ಯಾಯವಾದ ಡಿಜಿಟಲ್ ಹಣದ ತಂತ್ರವಾಗಿದೆ. How did Bitcoin start? ಬಿಟ್ಕಾಯಿನ್ ಪ್ರಾರಂಭವಾದಾಗ ಅದರ ಮೌಲ್ಯ ಕೇವಲ $0.3 ಅಥವಾ ಸುಮಾರು $0.25 ಮಾತ್ರ. ಹೌದು, ಅದೊಂದು ಕಾಲದಲ್ಲಿ ಬಿಟ್ಕಾಯಿನ್ನು ಕೇವಲ ಒಂದು ಚೊಕ್ಕಕ್ಕೂ ಖರೀದಿಸಬಹುದಾಗಿತ್ತು. ಆದರೆ 2010ರಲ್ಲಿ ಬಿಟ್ಕಾಯಿನ್ನ ಪ್ರಾಥಮಿಕ ಹೂಡಿಕೆದಾರರು ಒಂದು ಪಿಜ್ಜಾವನ್ನು ಖರೀದಿಸಲು 10,000 ಬಿಟ್ಕಾಯಿನ್ ಖರ್ಚು ಮಾಡಿದರು. ಈ ದಿನ ಅದರ ಮೌಲ್ಯ ಭಾರತೀಯ ರೂಪಾಯಿ 3,000 ಕೋಟಿಗಿಂತ ಹೆಚ್ಚು. ಬಿಟ್ಕಾಯಿನ್ನ ಬೆಲೆ ವರ್ಷಗಳಿಂದ ಏರಿಕೆ ಮತ್ತು ಇಳಿಕೆ ಕಾಣುತ್ತಾ ಬಂದಿದೆ. 2013 ಮೊದಲ ಬಾರಿಗೆ ಬಿಟ್ಕಾಯಿನ್ ಮೌಲ್ಯ $1,000ಗೆ ತಲುಪಿತು. 2017 ಬಿಟ್ಕಾಯಿನ್ ಮೌಲ್ಯ $20,000, 15 ಲಕ್ಷ ರೂಪಾಯಿಗೆ ಏರಿತು. 2020ರಿಂದ 2021 ಕೊರೋನಾ ಮಹಾಮಾರಿಯ ನಂತರ ಬಿಟ್ಕಾಯಿನ್ ತನ್ನ ಇತಿಹಾಸದಲ್ಲೇ ಅತ್ಯಧಿಕವಾದ $68,000, 50 ಲಕ್ಷ ರೂಪಾಯಿ ಮೌಲ್ಯವನ್ನು ತಲುಪಿತು. 2022 ಬಿಟ್ಕಾಯಿನ್ ಮೌಲ್ಯವು ದಿಢೀರ್ ಕುಸಿತ ಕಂಡು $15,000, 12 ಲಕ್ಷ ರೂಪಾಯಿಗೆ ಇಳಿಯಿತು. 2024 ಪ್ರಾರಂಭ ಬಿಟ್ಕಾಯಿನ್ ಮೌಲ್ಯ 30 ಲಕ್ಷ ರೂಪಾಯಿ ಗಡಿ ಮೀರಿಸಿತು. 2024 ಇಂದಿನ ದಿನ ಬಿಟ್ಕಾಯಿನ್ ಈಗ 82 ಲಕ್ಷ ರೂಪಾಯಿ ಮೌಲ್ಯವನ್ನು ತಲುಪಿದೆ. ಇದು ಅದ್ಭುತ ಪ್ರಗತಿಯನ್ನು ತೋರಿಸುತ್ತದೆ. Why does Bitcoin's price rise and fall? 1. ಹೂಡಿಕೆದಾರರ ಭರವಸೆ, ಇನ್ವೆಸ್ಟರ್ ಸೆಂಟಿಮೆಂಟ್. ಬಿಟ್ಕಾಯಿನ್ನ ಬೆಲೆ ಜನರ ವಿಶ್ವಾಸದ ಮೇಲೆ ಅವಲಂಬಿತವಾಗಿದೆ. ಜನರು ದೊಡ್ಡ ಪ್ರಮಾಣದಲ್ಲಿ ಬಿಟ್ಕಾಯಿನ್ ಖರೀದಿಸಿದಾಗ ಬೆಲೆ ಏರುತ್ತದೆ. 2. ಮಾದರಿ ಅವಶ್ಯಕತೆ ಮತ್ತು ಪೂರೈಕೆ, ಸಪ್ಲೈ ಅಂಡ್ ಡಿಮಾಂಡ್. ಬಿಟ್ಕಾಯಿನ್ ಪೂರೈಕೆ ಕೇವಲ 21 ಮಿಲಿಯನ್ ನಾಣ್ಯಗಳಿಗೆ ಸೀಮಿತವಾಗಿದೆ. ಈ ಸೀಮಿತತೆಯ ಕಾರಣಕ್ಕೆ ಹೆಚ್ಚು ಜನ ಖರೀದಿಸಲು ಮುಂದಾದರೆ ಬೆಲೆ ಗಗನಕ್ಕೇರುತ್ತದೆ. 3. ಪ್ರಧಾನ ಬಂಡವಾಳ ಹೂಡಿಕೆ, ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್. ಟೆಸ್ಲಾ, ಮೈಕ್ರೋಸ್ಟ್ರಾಟಜಿ ಮೊದಲಾದ ದೊಡ್ಡ ಕಂಪನಿಗಳು ಬಿಟ್ಕಾಯಿನ್ ಹೂಡಿಕೆ ಮಾಡಿದಾಗ ಬೆಲೆ ಏರಿದ ಉದಾಹರಣೆಗಳು 4. ಪ್ರತಿಕೂಲ ಘಟನೆಗಳು, ನೆಗೆಟಿವ್ ಇವೆಂಟ್ಸ್. ಬಿಟ್ಕಾಯಿನ್ ನಿಷೇಧ ಅಥವಾ ಮಾರುಕಟ್ಟೆ ಕುಸಿತ ಕಾರಣದಿಂದ ಬೆಲೆ ಇಳಿಯಬಹುದು. Why is Bitcoin rising now? ETF ಚರ್ಚೆ, ETF ಡಿಸ್ಕಷನ್ಸ್. ಅಮೆರಿಕದಲ್ಲಿ ಬಿಟ್ಕಾಯಿನ್ ETF ಅನ್ನು ಅನುಮೋದನೆ ನೀಡುವ ಬಗ್ಗೆ ಚರ್ಚೆಗಳು ಹೊಸ ಉತ್ಸಾಹ ತಂದಿದೆ. ಹೂಡಿಕೆದಾರರ ನಂಬಿಕೆ, ರಿನ್ಯೂಡ್ ಇನ್ವೆಸ್ಟರ್ ಇಂಟ್ರೆಸ್ಟ್. ಕೊರೋನಾ ನಂತರ ಹೆಚ್ಚು ಜನ ಬಿಟ್ಕಾಯಿನ್ ಮೇಲೆ ಮತ್ತೆ ಹೂಡಿಕೆ ಮಾಡಲು ತಯಾರಾಗಿದ್ದಾರೆ. ಔಟ್ರೋ, ಇದು ಬಿಟ್ಕಾಯಿನ್ನ ಸುದೀರ್ಘ ಯಾತ್ರೆಯ ಬಗ್ಗೆ ಚಿಕ್ಕ ವಿಡಿಯೋ. ಬಿಟ್ಕಾಯಿನ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನೀವು ಇದರಲ್ಲಿ ಹೂಡಿಕೆ ಮಾಡಬೇಕೆಂದು ಯೋಚಿಸುತ್ತಿದ್ದೀರಾ? ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ರಿಚ್ ಲೆನ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಮಾಹಿತಿ ವಿಡಿಯೋಗಳಿಗೆ ತಾಳಿದಿರಿ.